ನಡೀಗ ಎದ್ದಿ ಹೋಗದ ಇನ್ನೇನು ಎಣ್ಣೆನು ಉಳ್ಕೊಬಿಟ್ಟು ಇವತ್ತು ಹಿಂಗೆ ಓಡಾಡ್ತಿದ್ಯಲ್ಲ. ಅಯ್ಯೋ ಏನು ಮಾಡ್ಬಿಡ್ತಲ್ಲ ಈ ನಾಶ ಮಾಡ್ಕೊಂಡು ಹೋಗಿ ಅಂತ ಕೂತಾರಲ್ಲ ಹೋಗ ಸುಮ್ಕಿದೆ ಬೇನು ಫೋನ್ ಮಾಡಿ ಹೇಳಿವೆಲ್ಲ ಕಟಾಕವ ಈಚೆಗೆ ಅಂತ ಹೋಗ ಕಸ ಹಾಕಳಕ್ಕಾಯ್ತದೆ ಇನ್ನೇನು ಇದನ್ನ ಹಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ನೀರ್ಗಿಷ್ಟು ತೋರ್ಸದೆ ಇನ್ನೇನು ಆಗ್ಬೇಕು ಸುಮ್ಕಿರಿ. ಓ ಕಾಣಿಕನವ ಒಳ್ಳೆ ನೀನು ಒಳ್ಳೆ ಕಡಿನೇ ಒಳ್ಳು ಹೊತ್ತಗೆ ಎಲ್ಗಾರ ಬಂದ್ಬಿಟ್ರೆ ತಟ ಉಂಡದನಕ್ಕಿಲ್ಲ. ಹೋಗ ಸುಮ್ಕಿರಿ ಇನ್ನೇನು ಆಯ್ತು ಅದೇನೋ ಇದು ಮಾಡ್ತಿದಂತೆ ಬಾತ್ ಮಾಡ್ತಿದ್ದಾಳಂತೆ ತಿನ್ಕೊ ಹೋಗ ಸುಮ್ಕಿರಿ. ಇನ್ನು ಎಷ್ಟು ದಿವಸ ಇನ್ನು ಈಗಲೇ ಕರ್ಕ ಬಂದಿರಾ ಏನವ ನೋಡೇರಿ ನೋಡದ ಹೆಂಗೆ ನೋಡ್ತೀವಿ ಅಂತ ಏನವಾಗ ನೋಡಿ ಏನು ಮಗಳೇ ಯಾಕವಾಗ ನೋಡಿ ಯಾಕೆ ಮಗನೇ ನೋಡಿ ಏನವ ಯಾಕೆ ಮಗಳೇ ಭಾಳ ಚೆನ್ನಾಗವ ಮಾತ್ರ ಮಕ್ಕಳು ಭಾಳ ಮುದ್ದಾಗವೆ ಮಕ್ಕಳು ಭಾಳ ಮುದ್ದಾಗವೆ ಮಕ್ಕಳು ಚಿನ್ನ ಮಕ್ಕಳು ಭಾಳ ಚೆನ್ನಾಗವೆ ಏನು ನೋಡೋದಂಗೆ ಮಟ ನೋಡ್ತೀಯಲ್ಲ ಏನು ಮಗಳೇ ಏನವ ನೋಡೋದು ನೀನು ಏನಪ್ಪ ಏನು ನೋಡೋದು ನೋಡ್ತಾಳೆ ಅವಳೇನು ಅಯ್ಯೋ ಅವಳಿ ಮಕ್ಳು ಅಂದ್ರೆ ಅವಳಿ ಮಕ್ಳೇ ಏನು ಎರಡು ಒಂದೇ ಥರ ಅವಲ್ರಿ ಎರಡು ಒಂದೇ ಥರ ಬೇತಾಗೆ ಪಾಪ ಹೆಂಗೋ ದೇವ್ರು ಒಳ್ಳೇದು ಮಾಡ್ಲಿಕ್ಕನವ ಅಲ್ಲ ಆಳ್ಗರೇಳು ಇಂಥ ಚಿಂದಂಥ ಮಕ್ಕಳನ್ನ ಬಿಟ್ಬಿಟ್ಟು ಹೆಂಗಿರಕ್ಕೆ ಮುನ್ಸ್ಬೋದು ಪುಣ್ಯತ್ಕಿತಿಗೆ ಅಯ್ಯಪ್ಪ ಹೋಗತ್ತಾಗೆ ನಮಗೆ ನೋಡಿದ್ರೆ ಕಳ್ಳ ಬಕ್ಕಳಂಗಾಯ್ತದೆ ಈ ಮಕ್ಕಳನ್ನ ಅದು ಹೆಂಗಿದ್ಲು ಏನೋ ಕಾಣಕಂತ ಹೋಗಪ್ಪ ತಾಗೆ ನಿಜವಾಗ್ಲೂ. ಅಯ್ಯೋ ದಡ್ಡೆಣ್ಣಕ ಸುಮ್ಕಿರು ಭಾಳ ದಡ್ಡೆಣ್ಣು ಬುದ್ಧಿವಂತೆ ಆಗಿದ್ರೆ ಅವಳು ಹಿಂಗೆ ಮಾತಿದ್ಲ ಅವಳು ಬುದ್ಧಿವಂತೆ ಎಲ್ಲಕ್ಕ ಸುಮ್ಕಿರೋದು ಬುದ್ಧಿವಂತ ಹೆಣ್ಣಾಗಿದ್ರೆ ಯಾವುದೇ ಕಾರಣಕ್ಕೂ ಇಂಥ ಮಕ್ಳು ಬಿಟ್ಬಿಟ್ಟು ಬತ್ತಿದ್ಲ ಹೊಟ್ಟೆ ಉರಿದೋಯ್ತು ಹೋಗಿ ನನಗೆ ತಗೆ ಪಪ್ಪ ಯಪ್ಪ ಅಲ್ಲ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿ ಒಳಗೆ ಮುಳುಗವಳಲ್ಲ ಅಯ್ಯಪ್ಪ ಹೋಗತ್ತಾಗೆ ನಿಜವಾಗ್ಲು ನೆನ್ಸ್ಕೊಂಡ್ರೆ ಹೆದರಿಕೆ ಆಯ್ತದೆ. ಅಯ್ಯೋ ಏನೋ ತಗೆ ಹುಚ್ಚನ ಕರ್ದು ಹೇಳಿ ಇನ್ಮೇಲಾರಿ ಅಚ್ಚುಕಟ್ಟಾಗಿರುವಂತ ಪಾಪ ಅವ್ರ ಅತ್ತೆನೂ ಒಳ್ಳೇದು ಗಂಡು ಒಳ್ಳೇದು ಅವ ಅಮ್ಮನೂ ಒಳ್ಳೇದು. ಎಲ್ಗೋದ್ರು ಅವ ಅಮ್ಮ ಎಲ್ಲೋ ಹಾಲು ತಕ ಬರ್ತೀನಿ ಅನ್ಕೊ ಹೋಯ್ತು ಅವ್ರು ಪಾಪ ಅಕ್ಕ ಅವೇನು ಬಟ್ಟೆ ಒಕ್ಕ ಬರ್ತೀನಿ ಅನ್ಕೊ ಹೋಗದೆ ಬರಗಂಟೆ ಇರಿ ಅಂದ್ಬಿಟ್ಟು ಹೋಯ್ತು. ಲೇ ಹೋಗು ನಿನ್ಗೆ ಯಾವ್ದಾರ ಇಲ್ಲ ಕತೆ ಅವು ಬಟ್ಟೆ ಬಕ್ಕ ಬರಗಂಟ ಕುತ್ಕೊಂಡಿಯಾ ನೋಡಿ ಕರ್ದಿ ತಗೆ. ಅಯ್ಯೋ ಹೋಗಕ್ಕಾಯ್ತು ಸುಮ್ಮನಿರಿ ನೀವೇನು ಗಡಿ ಇವತ್ತಾಗೆ ಹೋಗಕ್ಕಾಯ್ತು ಸುಮ್ಮನಿರಿ. ಅಯ್ಯೋ ಮಗ ಲೇ ತನು ಅಜ್ಜಿ ಆಯ್ತವೆ ಹ್ಞೂ ಅಜ್ಜಿ ಮಾಡ್ತೇವೆ ನೀನು ಏನೇನೊಂದು 5 ನಿಮಿಷ ಆಯ್ತು ಊಟ ಮಾಡ್ಕೊ ಹೋಗಿರಿ ಸುಮ್ಮನಿರಿ ಏನು ಹಿಂಗೆ ಆ ಥರ ಮಾಡಿರಿ. ಅಯ್ಯೋ ಅಲ್ಲಿ ದಾನ ಹೊಸ ನೋಡ್ಬೇಕನವ ನೋಡೋದಿ ಕಂಡವ್ರು ಜವಾಬ್ದಾರಿ ವಹಿಸಿಟ್ಟು ಬಂದ್ಬಿಟ್ಟು ನಾವು ಸುಮ್ಮನೆ ಇಲ್ಲಿ ಕುತ್ಕೊಳಕ್ಕದಪ್ಪ. ಬೈಲೆ ಏನೋ ಮಾತಾಡ್ಬೇಕಂತ ಕುತ್ಕೋ. ಅಯ್ಯ ಏನಯ್ಯ ಇರ್ಬೋದಾಗಿತ್ತಾನೆ ಏನಂಗೆ ಆ ಥರ ಮಾಡಿರಿ. ಅಲ್ಲಕಲ್ಲ ನಿನ್ನ ಮುಂದ್ಗಡ್ಲೆ ಗೊತ್ತಿದ್ದಂಗೆ ಹೊಸ ತಗೊಂಡೋಗಿ ಇನ್ನೊಬ್ರು ಮನೇಲಿ ಕಟ್ಟಾಕ್ಬಿಟ್ಟು ಬಂದ್ಬಿಟ್ಟು ನಾವು ಇತ್ಕೊಂಡ್ರೆ ಅವ್ರಿಗೆ ಏನು ಅನ್ನಕ್ಕಿಲ್ವ ಜವಾಬ್ದಾರಿ ಇದ್ಬಿಟ್ಟೆ ಒಂದು ಕಳಕ್ಕಿಲ್ವಾ ಇನ್ನೊಬ್ರು ಜವಾಬ್ದಾರಿ ವಹಿಸ್ಬಿಟ್ಟು ನಾವು ಉಳ್ಕೊಳಕ್ಕದವ ಬತ್ತಿ ಸುಮ್ಕಿರು ಬಾ ನೀನು ಆಗಾಗ ಅಪ್ಪ ನಿಮ್ಮ ಅತ್ತೆನೂ ಕರ್ಕಬ ಒಂದ್ಸತಿ. ಬತ್ತೀವಿ ಸುಮ್ಮನೆ ಇರ್ತತ ಬತ್ತೀವಿ ಸುಮ್ಕಿರಿ ನೀವು ಅಷ್ಟೇ ಅಜ್ಜಿ ಕರ್ಕೊಂಬರ್ಬೇಕು ಆಗಾಗ. ಅಯ್ಯೋ ಬರೋದ ಸುಮ್ಮನಿರವ ಬರೋದ ನಿಮ್ಮ ಅಮ್ಮ ನಿಮ್ಮ ಅತ್ತೆ ಒಂದ್ಸತಿ ಕಳಿಸು ಅವ್ರಿಬ್ಬರನ್ನೇ ತೀರ್ಸ್ಕೊತೀವಿ ಒಂದು 4 ದಿವಸವ. ಆಯ್ತು ತಾತ. ಆಮೇಲೆ ಜೀವನವ ಹಾಳು ಮಾಡ್ಕೊಳ್ಳೋದು ಭಾಳ ಸುಲಭ ಸರಿ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಆಯಿತಾ. ನೀನು ತಲೆಗೆ ಎಡ್ಸ್ಕೊಳಕ್ಕೆ ಹೋಗಬೇಡ ಯಾವತ್ತೂ ಪಾಪ ಅತ್ತೆನೂ ಒಳ್ಳೇದು ನಿನ್ನ ಗಂಡು ಒಳ್ಳೇದು ಅವ ಅಮ್ಮನೂ ಒಳ್ಳೇದೇ ಒಂಚೂರು ಕೊಡ್ದಾಗ ಮಾತಾಡ್ತೇನೆ ಅಂದ್ಬಿಟ್ರೆ ಅವ ಅಮ್ಮನೂ ಭಾಳ ಒಳ್ಳೇದು ಯಾವತ್ತೂ ತಲೆಗೆ ಎಡ್ಸ್ಕೊಳ್ದಂಗೆ ಭಾಳ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಕಣವ ಆಯಿತಾ. ಸರಿ ತಾತ ಆಯ್ತು ತಾತ. ಇಷ್ಟೆಲ್ಲ ಆದ್ಮೇಲೂ ನಾನು ಅರ್ಥ ಮಾಡ್ಕೊಂಡು ಜೀವನ ಮಾಡಲಿಲ್ಲ ಅಂದರೆ ನನ್ನ ಮನ್ಸೆ ಅದನ ಈ ಮಕ್ಕಳುಗಳ ಬಿಟ್ಬಿಟ್ಟು ಸಹಾಯಕ್ಕೆ ಹೊಂಟೋಗಿದ್ನಲ್ಲ ಅಂತ ನೆನ್ಸ್ಕೊಂಡ್ರು ನನಗೆ ಭಯ ಆಯ್ತದೆ ಕಂತಾತ. ನಿಜವಾಗ್ಲೂ ಚಿಂದಂಥ ಮಕ್ಕಳು ಬಿಟ್ಬಿಟ್ಟು ಹೊಂಟೋಗಿದ್ರೆ ಪಾಪ ನನ್ನ ಮಕ್ಕಳು ತಬ್ಲಿಯಾಗಿ ಬೆಳಿಬೇಕಾಗಿತ್ತಲ್ಲ ಅಂದ್ಕೊಂಡು ನಿಜವಾಗ್ಲೂ ಅಷ್ಟೇ ಬೇಜಾರಾಗ್ತದೆ. ಇಷ್ಟು ದಿನ ನಾವು ಕಳ್ಕೊಂಡಿದ್ದು ಪ್ರೀತಿಯ ಸಂಪೂರ್ಣವಾಗಿ ಕೊಡಬೇಕು ಅನ್ನೋದೇ ನನಗೂ ಆಸೆ. ಇನ್ನು ಯಾವತ್ತೂ ಅಂತ ಹೇಳಿ ಕೆಲಸ ನಾನು ಮಾಡ್ಕೊಳಕ್ಕಿಲ್ಲಕಂತಾತ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಿಜವಾಗ್ಲೂ ನೀವು ನನ್ನ ಪಾಲಕ್ಕೆ ದೇವರಾಗಿ ಬಂದ್ರಿ. ನೀವೇನಾದ್ರು ಬಂದು ನನ್ನ ರಕ್ಷಣೆ ಮಾಡಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಹೆಂಗಾಗದೆ ಹೇಳಿ. ನಿಜವಾಗ್ಲೂ ನಿಮ್ಮ ಋಣವನ್ನು ನಿಜ ಜನ್ಮದಲ್ಲಿ ತೀರ್ಸೋಕ್ಕಾಯ್ಕಿಲ್ಲ. ಋಣದ ಹೆಂಗಾರೆ ಆಗಲಿ ಈ ಪೆಟ್ಟು ನಾವು ಕರ್ಕೊಬಂದ್ಬಿಟ್ಟಿವಿ ಅಲ್ವಾ ಅವ ಅಯ್ಯಂಗೆ ಅವ ಅಮ್ಮನಿಗೆ ಯಾವ ನಿಮ್ಮ ಅತ್ತೆಗೆ ಎಲ್ಲರೂ ನಾವು ತಿಳುವಳಿಕೆ ಹೇಳಿ ನಿಮ್ಮ ಗಂಡನಿಗೂ ಹೇಳಿವಿ ಸರಿಯವ ಆಯಿತು ನಾವು ಚೆನ್ನಾಗಿ ನೋಡ್ಕೊತೀವಿ ಯಾವ ಮಾತು ಆಡೋಕ್ಕಿಲ್ಲ ಇಲ್ಲದು ಮುಂದದು ಯಾವನ್ನೂ ಎತ್ತಾಡಕ್ಕಿಲ್ಲ ಅಂತ ಅಂದವ್ರೆ ಆಯಿತಾ. ನೀನು ಅರ್ಥಾಕ್ನಾಗಿ ಅಚ್ಚುಕಟ್ಟಾಗಿ ಮನೇಲಿ ಆಗಿದ್ದ ಮಾಡ್ಕೊಂಡು ಅವ್ರಿಗೂ ಇಟ್ಕೊಂಡು ನಮ್ಮದಾಗಿ ಇರೋದು ಕಲಿ ಆಯಿತಾ. ಸುಮ್ಮನೆ ಅದು ಇದು ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಬೇಡಕನವ. ದೂರದ ಬೆಟ್ಟ ಯಾವತ್ತಿದ್ರು ನುಣಿಗೆ ಹೊರ್ತು ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಯ್ತದೆ ಅಷ್ಟೇ ಕಲ್ಲು ಮುಳ್ಳು ಏನು ಉಂಟು ಅಂತ. ಈ ದೂರದಲ್ಲಿ ನೋಡಿದಾಗ ಒಳ್ಳೆ ಈಸಾಗದೆ ಸರನ ಹತ್ಬಿಡ್ಬೋದು ಅನಿಸ್ತದೆ. ಅಲ್ಲಿ ಹೋದಾಗಲೇ ತಾನೇ ಗೊತ್ತಾಗೋದು. ಹಾಗೆ ಯಾವುದು ನೀನು ಆಸೆ ಮಾಡೋಕ್ಕೆ ಹೋಗಬೇಡ ಅಚ್ಚುಕಟ್ಟಾಗಿ ಹೆಂಗಿರ್ಬೇಕು ಹಂಗಿರ್ಕೊಂಡ ನೀನು ಆಯ್ತವ. ಇನ್ಮೇಲಾರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು. ಜೀವನದಲ್ಲಿ ಎರಡನೇ ಅವಕಾಶ ಕಮ್ಮಿ ಜನಗಳಿಗೆ ಮಾತ್ರ ಸಿಗೋದು ಅಂಥದ್ದೊಂದು ಅವಕಾಶ ನೀನು ಸಿಕ್ಕದೆ ಆ ದೇವ್ರ ದಯದಿಂದ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೆಂಗಿರ್ಬೇಕು ಹಂಗೆ ಇತ್ಕೊಂಡು ಹೋಗಿ ಮಗಳೇ ನೀನು. ಆಯಿತು ಅಜ್ಜಿ ನಿಜವಾಗ್ಲೂ ನಿಮ್ಮಷ್ಟು ಬುದ್ಧಿ ಹೇಳ್ಕೊಟ್ಟಿದ್ರು ನನಗೆ. ನಾನು ಇಲ್ಲಿ ಇಷ್ಟೆಲ್ಲ ಇದಾಯ್ತಿದ್ದಿಲ್ಲ ನಾನು ನಿಜವಾಗ್ಲೂ ಪಾಪ ನಾನು ಬೆಳೆಸಿದ ನಮ್ಮ ತಾಯಿ ಆಗಲಿ ಅವರೆಲ್ಲ ಒಳ್ಳೆಯವರಯ್ಯ. ನಾನು ಅವ್ರು ಹೇಳಿದ್ರು ಅವ್ರು ಮಾತಾ ಕಿವಿ ಮ್ಯಾಕೆ ಹಾಕತ್ತಿತ್ತಿಲ್ಲ ನಾನು
ಇವಾಗ ಏನು ಎಂತ ಅನ್ನೋದು ಈ ಕಷ್ಟ ಸುಖ ಎಲ್ಲ ಆಗ್ತಾ ಆಯ್ತದ ನನಗೆ. ನಿಜವಾಗ್ಲೂ ನಾನು ಚಿರಋಣಿ ಕಣಜ್ಜಿ ನಿಮಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಾನು ಸ್ವಂತ ತಾತ ಅಜ್ಜಿ ಅಂದ್ಕೊಂಡಿದ್ದೀನಿ ನಿಮ್ಮನ್ನ. ನೀವು ಅಷ್ಟೇ ಯಾವಾಗಲೂ ನನ್ನ ಮರಿಬೇಡಿ. ಹಂಗೆ ಬರ್ತಾ ಹೋಯ್ತಾ ಇರ್ರಜ್ಜಿ, ನಿಮ್ದು ಅಮ್ಮಯ್ಯ ಅಂತೀನಿ. ಅಯ್ಯೋ ನನಗೆ ಹೋಗೋಕ್ಕೆ ಮನ್ಸಿಲ್ಲ. ಹೊಸ ಪಸ ಇಲ್ದ ಹೋಗಿದ್ರೆ ಒಂದು ವಾರ ಇಲ್ಲೇ ಇದ್ಬಿಡೋದು ನಾನು. ನಿಜವಾಗ್ಲೂ ಏನು ಮಾಡಿಯವ ಈಗ ಪಾಪ ಮೂಗ್ ಪ್ರಾಣಿ ಬಾಯ್ಬಿಟ್ಟು ಕೇಳದ ಹುಲ್ಬೇಕು ನೀರು ಬೇಕು ಅಂತ. ನೆರಮರೆ ಹಚ್ಕೊಂಡು ನಾವು ಹೊಸವ ಬಿಟ್ಬಿಟ್ಟು ಬಂದ್ಬಿಟ್ರೆ ಅದು ಹಚ್ಕಟ್ಟ ನೋಡ್ಕೊಂಡಾರೋ ಇಲ್ವಂತ ಇದಲ್ವಪ್ಪ. ಅದಕ್ಕೆ ಕತೆ ಮಗ ಸುಮ್ಮನಿರು. ನಮಗೂ ಆಸೆ ಇಲ್ವಾ ಬರಬೇಕು ನಿಂತವು ನೀನು ನೋಡಬೇಕು ಅಂತ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಕರ್ಕಬಾ ಒಂದು ವಾರ ಇರುವೆ. ಹಾಂ ಹೊಸ ದಿವಸ ಒಟ್ಟಿಗೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ನಿಮ್ಮ ಅತ್ತೆ ಕೇಳ್ಕೊಂಡು ಹೋಗ್ಬೇಕು ನೀನು. ಸುಮ್ಮನೆ ಹೊಂಟೋಗೋದಲ್ಲ. ನಿಮ್ಮ ಅತ್ತೆ ನಿಮ್ಮ ಅಜ್ಜಿ ಅವರೆಲ್ಲರನ್ನೂ ಕೇಳ್ಕೊಂಡು ಇಂಥದಾಗ ಹೋಯ್ತೀನಿ ಇಂಥದಾಗ ಬರ್ತೀನಿ ಅಂದ್ಕೊಂಡು ಕೇಳ್ಕೊಂಡು ಹೋಗೋದು ಕಲಿಬೇಕು ನೀನು. ಸುಮ್ಮನೆ ಹೋಗೋದಲ್ಲ ಆಯ್ತಪ್ಪ. ಹಾಂ ಸರಿ ಅಜ್ಜಿ ಆಯಿತು. ಖಂಡಿತವಾಗ್ಲೂ ಕಣಜ್ಜಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ಕೊಂಡು ನಾನು ಇರ್ತೀನಿ. ನಿಜವಾಗ್ಲೂ ನನಗೆ ಯಾವ ಖರ್ಚು ಸಿಕ್ಕಿರೋದೇ ಹೆಚ್ಚು, ಅದನ್ನು ನಾನು ಬಳಸ್ಕೊತೀನಿ. ಆಯಿತು ಕಣವ, ಒಳ್ಳೆತನವ ಪಾಪ ಒಳ್ಳೇದಾಗ ಅದೇ ನಿಮ್ಮ ಅತ್ತೇನೂ ನಿನ್ನ ಗಂಡ ಎಲ್ಲ ಒಳ್ಳೆಯವರೆಯ. ನೀನು ಒಳ್ಳೆತನವ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಮಕ್ಕಳಿಗೆ ನೋಡು ನಿನಗಾದಂಗೆ ನಿನ್ನ ಮಕ್ಳಿಗೆ ಆಗೋದು ಬೇಡ. ಅವಕ್ಕೊಂದು ಒಳ್ಳೆ ದಾರಿ ತೋರ್ಕೊಂಡು ಹೋಗು. ವಿದ್ಯಾವಂತ ನೀನು ನಮಗೆ ಮೂಡತ್ಮೇಯವ ಗೊತ್ತಾಗಕ್ಕಿಲ್ಲ, ತಿಳುವಳಿಕೆ ಇಲ್ಲ ಅನ್ನೋಕ್ಕೆ. ಅಯ್ಯೋ ಅಜ್ಜಿ, ನಮಗಿಂತ ನಿಮಗೆ ತಿಳುವಳಿಕೆ ಜಾಸ್ತಿ ಇದೆ, ಸುಮ್ಮನಿರಿ. ನಾವು ವಿದ್ಯೆ ಕಲ್ತೀವಿ, ಯಾವುದಕ್ಕೆ ಪ್ರಯತ್ನಕ್ಕೆ ಬಂದದ್ದು ಹೇಳಿ. ನಿಜವಾಗ್ಲೂ ನನಗೆ ನಿಮ್ಮಷ್ಟು ತಿಳುವಳಿಕೆ ಇಲ್ಲ ಕಣಜ್ಜಿ. ತಿಳುವಳಿಕೆ ಇದ್ದಿದ್ದು ಇಷ್ಟೆಲ್ಲ ನಾನು ರಗಳೆ ರಾಮಾಯಣ ಮಾಡ್ಕೊತಿದ್ನ. ಏನೋ ಇಲ್ಲಿ ಗಂಟೆ ಆಗಿದೆ ಆಯಿತು, ಇನ್ನು ಮುಂದೆ ಚೆನ್ನಾಗಿರ್ತೀನಿ ಕಣಜ್ಜಿ. ಅಷ್ಟೇ ಕಾಲ ಬೇಕಾಗಿರೋದು. ಹಿಂದೆ ಆಗಿದ್ರ ಬಗ್ಗೆ ಸರಿ ಮಾಡೋಕ್ಕಾಯ್ತಿಲ್ಲ. ಅಲ್ಲಿ ಹೋಗಿ ಅಷ್ಟು ಜಾಗಕ್ಕೆ ಹೋಗಿ ನಾವು ಸರಿ ಮಾಡಿ ಬರೋಂಥ ಸ್ಥಿತಿಲಿಲ್ಲ. ಹಿಂದಕ್ಕೆ ಹೋಗಂಗಿಲ್ಲ. ಮುಂದೆ ಬರೋದನ್ನ ನಾವು ಹೆಂಗಿರಬೇಕು ಹಂಗಿರೋದು ಕಲಿಬೇಕು. ಒಂದು ಒಳ್ಳೆ ಜೀವನ ಸಿಕ್ತಾಗ ನಮ್ಮ ಕೈಯಾರ ನಾವೇ ಹಾಳು ಮಾಡ್ಕೊಂಡ್ರೆ ಅದು ಯಾವುದು ಪ್ರಯತ್ನಕ್ಕೆ ಬಂದದು. ದಿಕ್ಕೆಟ್ ಪರದೇಸಿ ಹೆಂಗೆ ಸುತ್ತ ಬದಲಿಗೆ ಏನೇ ಆಗಲಿ ನಿನ್ನ ಗಂಡು ನರಳಲ್ಲಿದ್ದರೆ ನಿನ್ಗೊಂದು ಬೆಲೆ. ನೀನು ಬಿಟ್ಬಿಟ್ಟು ಹೋಗಿ ಅರಮನೇಲಿದ್ರು ಅದು ಸೆರಮನೆ ಹೆಂಗಿರ್ತದೆ ಹೊರತು ನೆಮ್ಮದಿ ಇರೋಕ್ಕಿಲ್ಲ ಕಣವ. ಅವೆಲ್ಲ ನಿಮಗೆ ಕಾಣ್ದಂಗೆ ಇರಿಕ್ರು ಮಾಡಿದಾರೆ. ಮದುವೆ ಮುಂಚೆ ಅಂತ ಯಾಕೆ ಮಾಡಿದಾರು? ಒಂದು ಹೆಣ್ಣಿಗೆ ಒಂದು ಗಂಡು ಆಸರೆ, ಒಂದು ಗಂಡಿಗೆ ಒಂದು ಹೆಣ್ಣು ಆಸರೆ ಇರಲೇಬೇಕು ಅನ್ನೋದು ಒಂದು ಉದ್ದೇಶದಿಂದಾನೆ ಏನೇ ಒಂದು ಇದು ಮಾಡಿದ್ರು. ಅವೆಲ್ಲ ನೀನು ಮನ್ಸು ಹಾಕೊಂಡು ಯೋಚನೆ ಮಾಡ್ಕೊಂಡು ಮಕ್ಕಳು ಮಕ ನೋಡ್ಕೊಂಡು ಪಾಪ ಏನು ನಿಮ್ಮ ಅತ್ತೆ ನೋಡ್ತೇವೆ ನೆನ್ನೆಯಿಂದನೂ ಅನ್ನಿಲ್ಲ ಹೂ ಅನ್ನಿಲ್ಲ ಪುಣ್ಯತ್ಕಿತಿ ದೇವ್ರು ಅಂತವಳು. ಇನ್ನೇನವ ಈಗ ನಮ್ಮ ಅತ್ತೆ ಕಟ ಅದೇನಂಗಿದ್ದದ ನಿನಗೆ ಗೊತ್ತು. ನೀನೇ ಎಷ್ಟೋ ಸತಿ ಬಾಯ್ಬಿಟ್ಟೆ ಹೇಳಿದೀಯ ನಮ್ಮ ಅತ್ತೆ ಭಾಳ ಒಳ್ಳೇದು ಅಂತವ. ಅಂಥದ್ರಲ್ಲಿ ಇನ್ನೇನು ನಿನಗೆ ನಿನ್ನ ಗಂಡು ಪಾಪ ನೀನು ಹೇಳ್ದಂಗೆ ಕೇಳ್ತಾ ಕುಂತವನೆ. ಇನ್ನೇನಾಗಬೇಕು? ಮಕ್ಕಳು ಮಕ್ಕ ನೋಡ್ಕೊಂಡು ನೆಮ್ಮದಿಗಿರು ನೀನು. ಬೇರೆದೆಲ್ಲ ಆಸೆ ಬಿಟ್ಟುಬಿಡು ಆಯ್ತವ. ನೋಡು ನಮ್ಮ ತಾತ ಅಜ್ಜಿ ಕರ್ಕೊಬಂದು ಇಲ್ಲಿ ಗಂಟ ನನ್ನ ಉಳಿಸ್ಕೊಂಡು ಇಲ್ಲಿ ಕರ್ಕೊಬಂದು ಬಿಟ್ಟವ್ರೆ. ಅವ್ರ ಹೆಸರು ಉಳಿಸ್ಕೋಬೇಕು ಅನ್ನೋದು ನಿನ್ನಲ್ಲಿ ಬರಬೇಕು. ಇನ್ನು ಯಾವುದೇ ಥರದಲ್ಲೂ ದುರ್ಬುದ್ಧಿ ಕಲಿದಂಗೆ ಒಳ್ಳೆ ರೀತಿ ಕಲ್ತ್ಕೊಂಡು ಅವ್ನು ನೆಮ್ಮದಿಯಾಗಿ ಕಾಲ ಕಳ್ಕೊಂಡು ಹೋಗೋದು ಕಲಿಬೇಕನ್ನವ. ಇಂಥರ್ತು ಕರ್ಕೊಬಂದ್ಬಿಟ್ರು ನಮ್ಮ ಮನೆ ತಿರ್ಗಾಳಾಯ್ತು ಅಂತ ನಿಮ್ಮ ಅತ್ತೆ ಕೈಲೋ ನಿನ್ನ ಗಂಡನ ಕೈಲೋ ನಮ್ಮ ಕಿವಿಗೆ ಒಂದು ಮಾತು ಬರ್ದಂಗೆ ನೀನು ಬಾಟ ಮಾಡ್ಕೊಂಡು ಹೋಗ್ಬೇಕು ನೀನು ಆಯಿತಾ? ಆಯಿತು ತಾತ, ನಿಜವಾಗ್ಲೂ ನಾನು ಚೆನ್ನಾಗಿರ್ತೀನಿ ಕಣ್ತಾತ. ನಿಮ್ಮ ಹೆಸರು ನಾನು ಎಲ್ಲೂ ಅದ್ಗೇರ್ಸಕ್ಕಿಲ್ಲ. ನನಗೆ ಹೊಸ ಜೀವನ ಕೊಟ್ಟು ದೇವ್ರುಗಳು ನೀವು. ನೀವು ಹೇಳಿದ್ದಂಗೆ ನಾನು ಕೇಳ್ಕೊಂಡು ಇರ್ತೀನಿ. ಆಯಿತು ಚೆನ್ನಾಗಿರವ. ಹೋಗವ ಬಿರ್ನೆ ಒಂಚೂರು ಹೊಟ್ಟೆ ಕೊಟ್ಟು ನಾವು ಹೋಯ್ತೀವಿ. ಸರಿ ತಾತ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.